ಉಂಟಾಗಿರತಕ್ಕಂತ ಉದ್ವಿಗ್ನತೆಯ ನಡುವೆ ಹಾರ್ಮೋಜ್ ಜಲಸಂಧಿಯನ್ನ ದಾಟಿದ ಲೈಬೀರಿಯನ್ ಕಚ್ಚಾ ತೈಲ ಟ್ಯಾಂಕರ್ ಶೆನ್ಲಾಂಗ್ ಮುಂಬೈ ಬಂದರನ್ನ ತಲುಪಿದೆ. ಇರಾನ್ ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗ್ತಕ್ಕಂಥ ಹಡಗುಗಳ ಮೇಲೆ ನಿರ್ಬಂಧಗಳನ್ನ ಬಿಗಿಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ತೈಲ ಟ್ಯಾಂಕರ್ ಹಾದು ಹೋಗೋದಕ್ಕೆ ಇರಾನ್ ಅನುಮತಿ ನೀಡಿದ ಬಳಿಕ ಭಾರತದ ಮೊದಲ ತೈಲ ಟ್ಯಾಂಕರ್ ಮುಂಬೈ ಬಂದರಿಗೆ ಆಗಮಿಸಿದೆ. ಹಾರ್ಮುಜ್ ಜಲಸಂಧಿಯು ವಿಶ್ವದ ಅತ್ಯಂತ ನಿರ್ಣಾಯಕ ಇಂಧನ ಹಡಗು ಮಾರ್ಗಗಳಲ್ಲಿ ಒಂದಾಗಿದೆ. ಇದು ಪರ್ಷಿಯನ್ ಕೊಲ್ಲಿಯನ್ನ ಜಾಗತಿಕ ಮಾರುಕಟ್ಟೆಯೊಂದಿಗೆ ಸಂಪರ್ಕಿಸುತ್ತೆ. ಪ್ರತಿದಿನ 20 ಮಿಲಿಯನ್ ಬ್ಯಾರೆಲ್ಗಳಿಗೂ ಕೂಡ ಹೆಚ್ಚು ಕಚ್ಚಾ ತೈಲ ಈ ಚಾನಲ್ ಮೂಲಕ ಹಾದು ಹೋಗುತ್ತೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹಾಗೂ ಇರಾನಿನ ಸಚಿವ ಅಬ್ಬಾಸ್ ಅರಗ್ಚಿ ನಡುವಿನ ಒಂದು ಮಾತುಕತೆಯ ನಂತರ ಇರಾನ್ ಭಾರತೀಯ ತೈಲ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯನ್ನ ಸಾಗೋದಕ್ಕೆ ಅನುಮತಿ ಸಿಕ್ತು. ಇದಾದ ನಂತರ ಈ ಹಡಗು ಮುಂಬೈಗೆ ಬಂದಿದೆ.